ಹರಿ ಓಂ ನಮಸ್ಕಾರ. ಇವತ್ತು ಮಸಾಲ ಪಡ್ಡು ಜೊತೆ ಬಂದಿದ್ದೀನಿ ನಾನು. ಅದಕ್ಕೋಸ್ಕರ ಒಂದು ಪುಟ್ಟ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅಷ್ಟನ್ನ ಮಾತ್ರ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಕಡಲೆಬೇಳೆ 1 ಚಮಚದಷ್ಟು ಹಾಕೊಂಡಿದ್ದೀನಿ. ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಹಾಕೋತಾ ಇದ್ದೀನಿ. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಅದೇ ತನಕ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಉದ್ದಿನ ದೋಸೆ ಹಿಟ್ಟು. ಇದು ಎತ್ತಿಟ್ಕೊಂಡಿರುವಂಥ ಫ್ರಿಜ್ಜಲ್ಲಿ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟು, ಅದರಿಂದ ನಾನು ಮಸಾಲ ಪಡ್ಡುವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಚೂರು ಸೋಡಾವನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದಕ್ಕೆ ಬೇಕಾದಂತಹ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಗೂ ಒಂದೇ ಒಂದು ಹಸಿಮೆಣಸು. ಹಸಿಮೆಣಸನ್ನು ಬೇಕಾದ್ರೆ ನಾವು ಒಗ್ಗರಣೆಗೂ ಕೂಡ ಹಾಕ್ಕೊಳ್ಬೋದು. ನಾನು ಹಸಿನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸಣ್ಣ ಸಣ್ಣ ಕಾಯಿ ಚೂರುಗಳನ್ನು ಇಟ್ಕೊಳ್ಳಿ. ಇದನ್ನೆಲ್ಲವನ್ನು ಮಿಶ್ರಣ ಮಾಡ್ಕೊಳ್ಳೋಣ. ಕಾಯಿ ಚೂರು, ಹಸಿಮೆಣಸು, ಈರುಳ್ಳಿ. ನಾನು 2 ಸಣ್ಣ ಈರುಳ್ಳಿಗಳನ್ನು ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಮಿಶ್ರಣ ಮಾಡ್ಕೊಂಡ್ಬಿಡೋಣ. ನಾವು ಉಳಿದಿರುವ ಹಿಟ್ಟಿನಲ್ಲಿ ಮಾಡಿದಾಗ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಏನಾದರೂ ಸ್ವಲ್ಪ ಹುಳಿ ಬಂದಿರುತ್ತೆ ದೋಸೆ ಹಿಟ್ಟು. ಹಾಗೆ ಅದಕ್ಕೆ ಬೇಕಾದಂಥ ಈ ಮಸಾಲೆಗಳನ್ನೆಲ್ಲ ಹಾಕೋದ್ರಿಂದ ಬಹಳ ಟೇಸ್ಟ್ ಅನಿಸುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ನಾವು ಪಡ್ಡಿನ ಹಂಚನ್ನು ಕಾಯಲಿಕ್ಕೆ ಇಟ್ಕೊಂಬೋಣ. ಹಾಗೆ ಚಟ್ನಿಗೂ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆಲ್ಲ ಮಸಾಲೆ ಹಾಕಿರೋದ್ರಿಂದ ಪ್ಲೇನ್ ಒಂದು ಕಾಯಿ ಚಟ್ನಿ ಆದರೆ ಚೆನ್ನಾಗಿರುತ್ತೆ. ಕೇವಲ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಣ. ಈಗ ನಾವು ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ನಾವು ಮಾಡಿಕೊಂಡಂತಹ ಒಗ್ಗರಣೆ ಕೂಡ ಇದು ತಣ್ಣಗಾಯಿತು. ಇದನ್ನು ನಾನು ಮಿಶ್ರ ಮಾಡ್ಕೊಳ್ತೀನಿ. ಈ ಪಡ್ಡಿನ ಮಧ್ಯದಲ್ಲಿ ಸಿಗೋ ಒಗ್ಗರಣೆ ರುಚಿ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಪಡ್ಡಿನ ಹಂಚನ್ನು ನಾವು ಕಾಯ್ಲಿಕ್ಕೆ ಇಟ್ಕೊಂಡು ಪಡ್ಡನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ಪ್ರತಿಯೊಂದು ಚೂರು ಚೂರು ಎಣ್ಣೆ ಹಚ್ಕೊಂಡು ನಾವು ಮಾಡಿಕೊಂಡಿರೋ ಹಿಟ್ಟನ್ನು ಇದರಲ್ಲಿ ಹಾಕಿ ಫಸ್ಟ್ ಸುತ್ತಾ ಇರೋದನ್ನು ಹಾಕ್ಕೊಳ್ಳಿ. ಮಧ್ಯದಕ್ಕೆ ಕಾವು ಜಾಸ್ತಿ ಬರೋದ್ರಿಂದ ಕೊನೆಯಲ್ಲಿ ಹಾಕಿ. ನಾವು ಒಂದು ಚಿಟಿಕೆ ಉಪ್ಪು, ಸಕ್ಕರೆ ಬೇಕಾದ್ರೆ ಸೇರಿಸ್ಕೋಬಹುದು ಇದ್ರ ಜೊತೆಗೆ. ಪುಡಿಯನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಮೇಯ್ಲಿ
ಇದನ್ನು ಇನ್ನೊಂದು ಕಡೆ ನೀಟಾಗಿ ಬೇಯಿಸಿ ತಕ್ಕೋ ಇವುಗಳನ್ನ ತಕೊಂಡ್ಬೋಣ. ಕಾಯಿ ಚಟ್ನಿಗೆ ನಾನು ಇಲ್ಲಿ ಒಂದು ಸಣ್ಣ ಬೌಲ್ನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಹಾಕ್ಬೋದು, ಹುಳಿ ಪುಡಿಯನ್ನು ಹಾಕ್ಬೋದು. ನಾನು ಹುಳಿ ಪುಡಿಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ. ಹುಳಿ ಪುಡಿ ಇಲ್ಲದೆ ಇರೋರು ಒಂದು ಚೂರು ಹುಣಸೆಹಣ್ಣನ್ನು ಹಾಕೊಳ್ಳಿ. ಹಾಗೆ ಹಸಿಮೆಣಸನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಹುರಿಯಿಟ್ಟಿರುವಂತಹ ಹಸಿಮೆಣಸು ನಾನು 2 ಹಸಿಮೆಣಸುಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬೇಡ, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಬೇಡ. ಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ತಕೊಂಬೇಡ. ಇದಕ್ಕೆ ನಮಗೆ ಬೇಕಾದಷ್ಟು ನೀರನ್ನು ಹಾಕೋಬಹುದು. ಸ್ವಲ್ಪ ಬೆಳ್ಳಗೆ ಮಾಡ್ತೀನಿ, ಯಾಕಂದ್ರೆ ಹತ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ನಮ್ಮ ಚಟ್ನಿ ರೆಡಿ.